ದೂರಿದೆ. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೆ, ಒಂದಿಷ್ಟು ವಿಚಾರವನ್ನು ಹಂಚಿಕೊಳ್ಳೋದಕ್ಕಾಗಿ ಬಂದಿದ್ದೆ. ಏನಪ್ಪ ಅವ್ರ ಸಂಸ್ಥೆ ಅಲ್ಲೇ ಐತಿ, ಇಲ್ಲಿಗೆ ಯಾಕೆ ಬರಬೇಕು ಅಂತ ಭಾಳ ಮಂದಿಗೆ ಅನಿಸುತ್ತೆ. 1974ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದೆ. ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ. ಮೊದಲಿಗೆ ನಮ್ಮ ಅಧ್ಯಕ್ಷರಾದ ಮಡಿವಾಳಯ್ಯ ಮಹಾಸ್ವಾಮಿಗಳು, ಬಿಹಾರದಲ್ಲಿರುವಂಥ ಬಸವರಾಜ್ ಪಾಟೀಲ್ ಸೇಡಂ ಅವರು ವಾಪಸ್ ಸೇಡಂಗೆ ಬಂದ ಮೇಲೆ ಅಲ್ಲಿ ಶಾಲೆಯನ್ನು ತೆಗೆಯೋದಕ್ಕೆ ಹೋಗ್ತಾರೆ. ಅವರು ಕಲಿಸಿರುವಂಥ ಗುರುಗಳಾಗಿರುವ ಮಡಿವಾಳಯ್ಯ ಸ್ವಾಮಿಗಳ ಹತ್ರ ಹೋಗಿ ಕುತ್ಕೊಂಡು ನಾವು ಶಾಲೆ ತೆಗಿಬೇಕಂತ ಮಾಡೀವಿ, ನಿಮ್ಮ ಪರವಾನಿಗೆ ನಿಮ್ಮ ಒಪ್ಪಿಗೆ ಬೇಕು. ಆಯ್ತು ತೆಗೀರಿ, ಭಾಳ ಸಂತೋಷ. 74ನೇ ಇಸ್ವಿಯಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಯಿತು. ಈಗ 50 ವರ್ಷ ನಮ್ಮ ಸಂಸ್ಥೆಗೆ. 51ನೇ ವರ್ಷಕ್ಕೆ ನಾವು ದಾಪಗಾಲಿಟ್ಟಿದ್ದೇವೆ. ಆದರೆ ಬೆಳ್ಳಿ ಹಬ್ಬ ಆಗಿದ್ದು 99ನೇ ಇಸ್ವಿಯಲ್ಲಿ ಪೂಜ್ಯರಾದ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳು ಒಂದು ಮಾತನ್ನು ಹೇಳಿದರು. ಸೇಡಂ ನಗರಕ್ಕೆ ಬಂದಾಗ ಏನಪ್ಪ ಅಂದರೆ, ಸೇಡಂ ನಗರ ಭಾಳ ಸುಂದರವಾಗಿ ಶೃಂಗಾರಗೊಂಡಿದೆ, ಭಾಳ ಚೆನ್ನಾಗಿ ನೀವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಭಾಳ ಸಂತೋಷ. ಆದರೆ ನಿಮ್ಮ ಪಕ್ಕದ ಹಳ್ಳಿಗಳಲ್ಲಿ ಆ ವಾತಾವರಣ ಇಲ್ಲ, ಅದು ಬೆಳಿಬೇಕಲ್ಲ, ಹಳ್ಳಿಗಳು ಬೆಳಿಬೇಕಲ್ಲ ಅಂದಾಗ 97ರಲ್ಲಿ ಗ್ರಾಮ ಅಭಿಯಾನ ಅಂತ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ನಮ್ಮ ಶಿಕ್ಷಕರು ಮುಂಜಾನೆ ಮತ್ತು ಸಂಜೆಗೆ ಹೋಗಿ ಉಚಿತ ಪಾಠವನ್ನು ಮಾಡುವಂಥ ಶಾಲೆಗಳನ್ನು ತೆಗೆದ್ವಿ. ಅದು LKG UKG ಮಾಂಟೆಸರಿ ಕ್ಲಾಸ್ಗಳಿದ್ದು ಕನ್ನಡ ಮಾಧ್ಯಮ ಅರುಣ ಉದಯ. 10ನೇ ಪಾಸ್ ಆದವರು, PUC ಪಾಸ್ ಆದವ್ರಿಗೆ ತಿಂಗಳಿಗೆ 500-600 ರೂಪಾಯಿ ಕೊಡ್ತಿದ್ರು. ಅದು 97ನೇ ಇಸ್ವಿ. ನಮ್ಮದು ಬೃಹದಾಕಾರವಾದಂಥ ಸಂಸ್ಥೆ ಏನಲ್ಲ, ಭಾಳ ಪುಟ್ಟದಾದಂಥ ಸಣ್ಣ ಸಂಸ್ಥೆ. ಮುಖಾಂತರ ನಮ್ಮಲ್ಲೆಲ್ಲರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ನಿಮಗೆ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಆ ಸವಲತ್ತುಗಳನ್ನು ಪಡೆಯುವುದರ ಜೊತೆಗೆ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗೋದ್ರ ಜೊತೆಗೆ ತನ್ನ ಮನ ಧನವನ್ನು ತಮ್ಮಲ್ಲಿ ತೊಡಗಿಸಿಕೊಂಡು ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಏನು ನಮ್ಮನ್ನೆಲ್ಲರನ್ನ ಇವತ್ತು ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದಾರೆ. 5,000 ಕಿಲೋಮೀಟರ್ಗಳನ್ನು ನಿರಂತರವಾಗಿ ಪ್ರವಾಸ ಮಾಡಲಿಕ್ಕೆ ಇದ್ದಾರೆ ಅವರು. ಯಾಕಂದರೆ ಕೇವಲ ಅವರು ಕರೀತಕ್ಕಂಥದ್ದು ಯಾಕಂದರೆ ನಮ್ಮ ಉತ್ಸವದ ಕಾರ್ಯಕ್ರಮದಲ್ಲಿ ನಿಮ್ಮ ಉಪಸ್ಥಿತಿ ಇರಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಅಂಥವರಿಗೆ ನಾವೆಲ್ಲ ಸಹಕಾರ ಕೊಡೋಣ. ನಮ್ಮ ತನು ಮನ ಧನದೊತ್ತಿಗೆ ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಬರ್ತೀವಿ ಅಂತಕ್ಕಂಥ ಮಾತನ್ನು ಅವರಿಗೆ ವಿಶ್ವಾಸಕ್ಕೆ ತಂದು ನನ್ನ ಈ ಸಂದರ್ಭದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.